ಹಾಯ್ ಹೆಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮತ್ತೆ ಲೇಡಿ ಕ್ಯಾಪ್ಟನ್ ಆಗಿದ್ದಾರೆ. ಎರಡೇ ವಾರದಲ್ಲಿ ಸತತ ಮೂರನೇ ಲೇಡಿ ಕ್ಯಾಪ್ಟನ್ ಆಗಿದ್ದಾರೆ. ಹೌದು, ಮೊದಲನೆಯದು ಸ್ಪಂದನ, ಎರಡನೆಯದು ಚೈತ್ರ ಈ ಮನೆಯ ಕ್ಯಾಪ್ಟನ್ ಆಗಿದ್ದರು. ಹಾಗಾಗಿ ಈ ವಾರ ಕ್ಯಾಪ್ಟನ್ ಆಗಿರುವ ಮೂರನೇ ಲೇಡಿ ಕ್ಯಾಪ್ಟನ್ ಅನ್ನು ಬಿಗ್ ಬಾಸ್ ಸೀಸನ್ 12ರ ಮೊದಲ ಲೇಡಿ ಕ್ಯಾಪ್ಟನ್ ಅಂತ ಕನ್ಸಿಡರ್ ಮಾಡಲು ಆಗುವುದಿಲ್ಲ. ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಲು ಗಿಲ್ಲಿ ಮತ್ತು ಅಶ್ವಿನಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರುತ್ತಾರೆ. ಅದನ್ನು ಕಂಪ್ಲೀಟ್ ಮಾಡಿದ ಗಿಲ್ಲಿ ಮತ್ತು ಅಶ್ವಿನಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತಾರೆ. ರಾಸಿಕಾ ಇಬ್ಬರನ್ನ ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕಾಗಿರುತ್ತದೆ. ಇದಕ್ಕೆ ಒಪ್ಪಿಕೊಂಡ ರಾಶಿಕಾ, ಧನುಷ್ ಮತ್ತು ರಘು ಅವರನ್ನು ಹೊರಗಿಟ್ಟು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತಾಳೆ. ಇನ್ನು ಬಿಗ್ ಬಾಸ್ ಮುಂದಿನ ಟಾಸ್ಕ್ಗಳನ್ನು ಆಡಲು ಎರಡು ತಂಡವನ್ನು ರಚಿಸುತ್ತದೆ. ಮೊದಲನೇ ತಂಡ ಯಾವುದೆಂದರೆ ರಜತ್, ಗಿಲ್ಲಿ, ಕಾವ್ಯ, ರಘು, ಧನುಷ್ ಮತ್ತು ರಾಸಿಕಾ. ಇನ್ನೊಂದು ತಂಡ ಯಾವುದೆಂದರೆ ಅಶ್ವಿನಿ, ಧ್ರುವಂತ್, ಸೂರಜ್, ಸ್ಪಂದನ, ಮಾಳು ಮತ್ತು ರಕ್ಷಿತಾ. ಬಿಗ್ ಬಾಸ್ ಕೊಟ್ಟ ಡೇರಿಂಗ್ ಟಾಸ್ಕ್ಗಳನ್ನ ಗೆದ್ದು ರಜತ್ ತಂಡದಿಂದ ಕಾವ್ಯ ಮತ್ತು ಅಶ್ವಿನಿ ಟೀಮ್ನಿಂದ ಸೂರಜ್ ಆಯ್ಕೆ ಆಗುತ್ತಾರೆ. ಸೋ ಈ ವಾರದ ಕ್ಯಾಪ್ಟನ್ ಶಿ ಟಾಸ್ಕ್ ಆಡಲು ಗಿಲ್ಲಿ, ಕಾವ್ಯ, ಅಶ್ವಿನಿ, ರಾಶಿಕಾ ಮತ್ತು ಸೂರಜ್ ಆಯ್ಕೆಯಾಗುತ್ತಾರೆ. ಇದರಲ್ಲಿ ಗೆದ್ದ ರಾಶಿಕಾ ಈ ಸೀಸನ್ನ ಮೂರನೇ ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ. ರಾಶಿಕಾ ಈ ವಾರದ ಕ್ಯಾಪ್ಟನ್ ಆಗಿರುವುದಕ್ಕೆ ನಿಮಗೆ ಏನ್ ಎನ್ನಿಸುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.